ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮಾಡ್ತಾ ಇರತಕ್ಕಂಥ ಇಂದಿನ ರೆಸಿಪಿ ಮಟನ್ ಸಾಂಬಾರು. ಮಟನ್ ಸಾಂಬಾರು ನಾನು ಮಾಡ್ತಾ ಇರೋ ಮೆಷರ್ ಬಂದು 1.5 kg ಮಟನ್ಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬಾಣಲಿಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದು ನಾನು ಭಟ್ರುಗಳಿಗೆಲ್ಲ ಮಾಡೋ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫಸ್ಟು ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಚಿಟಪಟ ಅನ್ನುತ್ತೆ, ಅಂದರೆ ಸಿಡಿದ್ಬಿಡುತ್ತೆ. ಹುಷಾರಾಗಿ ದೂರದಿಂದನೇ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಏನಾಗಲ್ಲ, ಇಲ್ಲ ಹಂಗೆ ಡೈರೆಕ್ಟ್ ಹಾಕೋದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಹಾಗೆ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿನ ಒಂದು 6ರಿಂದ 7 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ 2 ಮೀಡಿಯಮ್ ಗಾತ್ರದ ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 3 ಈರುಳ್ಳಿ, ಸ್ವಲ್ಪ ದಪ್ಪದ ಗಾತ್ರದ 3 ಈರುಳ್ಳಿನ ಇಲ್ಲಿ ಹಾಕೋತಾ ಇದ್ದೀನಿ. ಇವೆಲ್ಲನೂ ಸ್ವಲ್ಪ ಫ್ರೈ ಆಗಲಿ. ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, ಒಂದು ಅರ್ಧ ಸ್ಪೂನಷ್ಟು ಹೋಮ್ಕಾಳು, ಒಂದು 2 ಚಕ್ಕೆ ಪೀಸು, ಒಂದು 5ರಿಂದ 6 ಲವಂಗ, ಹಾಗೆ ಮೊರಟಿ ಮೊಗ್ಗು ಒಂದೆರಡು, ಒಂದು 3 ಏಲಕ್ಕಿ ಕಾಯಿನ ಫ್ರೈಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿಯಾದ ಗರಂ ಮಸಾಲ ಯೂಸ್ ಮಾಡದೇ ಇರೋದ್ರಿಂದ ಈ ಎಲ್ಲನೂ ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲ ಡೈರೆಕ್ಟು ನಾವು ಗರಂ ಮಸಾಲ ಯೂಸ್ ಮಾಡ್ತೀನಿ ಅನ್ನೋರು ಬೇಕಾದ್ರೂ ಆ ರೀತಿಯಾಗಿ ಬೇಕಾದ್ರೂ ಮಾಡ್ಕೋಬೋದು. ಕಡಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಸ್ವಲ್ಪ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡೋಣ. ಇವೆಲ್ಲನೂ ಒಂದೊಂದಾಗಿ ಫ್ರೈ ಆಗಲಿ. ಈಗ ಅಲ್ಲಿ 2 ಟೊಮೊಟೊನ, ಮೀಡಿಯಮ್ ಗಾತ್ರ ಟೊಮೊಟೊನ ಸಣ್ಣಗೆ ಅಷ್ಟರಲ್ಲಿ ಕಟ್ ಮಾಡ್ಕೊಂಡು ಇದೆಲ್ಲ ಫ್ರೈ ಆಗ್ತಾ ಇರಲಿ. ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾ ಇರೋದ್ರಿಂದ ನಿಧಾನಕ್ಕೆ ಫ್ರೈ ಆಗ್ತಾ ಇರುತ್ತೆ. ಅವೆಲ್ಲನೂ ಹಸಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಶುಂಠಿ ವಿಡಿಯೋ ಸ್ಕಿಪ್ ಆಗಿದೆ. ನಾನಿಲ್ಲಿ ಶುಂಠಿನೂ ಸಹ ಹಾಕಿದ್ದೀನಿ. ಅದು ವಿಡಿಯೋ ರೆಕಾರ್ಡಿಂಗ್ ಟೈಮಲ್ಲೇನೋ ಅದೆಲ್ಲೋ ಸ್ಕಿಪ್ ಆಗಿದೆ. ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದಾಗ ಶುಂಠಿನೂ ಸಹ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ನೋಡಿ, ಇಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇವೆಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ತೊಳೆದು ಚೆನ್ನಾಗಿ ಇಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ಈಗ ಅದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಫ್ರೈ ಮಾಡ್ಕೊಳ್ಳೋಣ. ಅದು ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ಟೇಸ್ಟಾಗಿ ಆಗೋದು. ಈಗ ನೋಡಿ, ಇದೆಲ್ಲನೂ ಆಗಿದೆ. ಈಗ ನಾನು ಹಾಗೆ ಮಟನ್ ಒಗ್ಗರಣೆಗೆ ಒಂದು ಕುಕ್ಕರ್ನೇ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಅದನ್ನು. ಈಗ ಒಂದು 3 ಸ್ಪೂನ್, ಸ್ಮಾಲ್ ಸ್ಪೂನ್ ಆಗಿರೋದ್ರಿಂದ 3 ಸ್ಪೂನ್ ಮೆಷರ್ ಹೇಳ್ತಾಯಿದ್ದೀನಿ. ಮಟನಲ್ಲೇ ಜಿಡ್ಡಿನಂಶ ಇರೋದ್ರಿಂದ 3 ಸ್ಪೂನ್ ಏನು ಬೇಕಾಗಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ ಹೇಗಿರುತ್ತೋ ಅದ್ರ ಮೇಲೆ ಬೇಕು. ಸ್ವಲ್ಪ ಎಣ್ಣೆ ಅಂಶ ಇದ್ರೇ ಇವೆಲ್ಲ ಸಾಂಬಾರುಗಳು ಇವೆಲ್ಲ ಚೆನ್ನಾಗಾಗೋದು. ಈಗ ಒಂದು ಈರುಳ್ಳಿ, ಮೀಡಿಯಮ್ ಗಾತ್ರದ 1 ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಅಷ್ಟರಲ್ಲಿ ಮಟನ್ನ ತೊಳ್ಕೊಳ್ಳೋಣ. ಮಟನ್ನ ಚೆನ್ನಾಗಿ ತೊಳ್ಕೊಂಡು ನೀರು ಸ್ವಲ್ಪ ಸೋರಿಸ್ಕೊಳ್ಳೋಣ. ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು. ಇನ್ನೇನು ಜಾಸ್ತಿ ಇದಾಗಬೇಕು ಅನ್ನೋದಿಲ್ಲ, ಮಟನ್ ಜೊತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ.
ಬೇಕು ಅನ್ನೋರು ಹಾಕ್ಕೋಬೋದು ಕರ್ಬೇವಿನ ಸೊಪ್ಪು, ನಾನಿಲ್ಲ ಹಾಕಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ ಮಟನ್ನ 1.5 kg ಮಟನ್ನ ತೊಳೆದ್ಬಿಟ್ಟು ನೀರನ್ನು ಹಾಕಬೇಡಿ, ನೀರನ್ನು ಹಾಗೆ ಇದು ಮಾಡಿಕೊಂಡು ಮಟನ್ ಅಂತದ್ದು ಹಾಕ್ಕೊಡಿ. ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಅದು ಮಟನ್ನಲ್ಲಿರೋ ನೀರಿನ ಅಂಶ ಬಿಡೋವರೆಗೂ ಬೇಯಿಸ್ಕೊಳ್ಳೋಣ. ಇಲ್ಲಿ ಕುಕ್ಕರ್ ವಿಷಲೇನು ಹಾಕೋದು ಬೇಡ, ಸುಮ್ಮನೆ ಮುಚ್ಚಳ ಮುಚ್ಚಿ ಸ್ವಲ್ಪ ನೀರಂಶ ಬಿಡೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕೈ ಆಡ್ಕೊಂಬಿಟ್ಟು ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿ ನೀರಿನ ಅಂಶ ಎಲ್ಲ ಬಿಡಬೇಕು. ಮಟನಲ್ಲಿ ನೀರಿನ ಅಂಶ ಬಿಟ್ಟರೆ ಮಟನ್ನು ಸಾಂಬಾರು ಸಹ ಟೇಸ್ಟ್ ಆಗುತ್ತೆ. ಪ್ಲಸ್ ಇವಾಗೇ ಎಲ್ಲ ಮಸಾಲೆ ಎಲ್ಲ ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ನಾವು ನೀರು ಹಾಕಿದ್ರೆ ಸಾಂಬಾರು ಸ್ವಲ್ಪ ನೀರಾದಂಗೆ ಆಗಿಬಿಡುತ್ತೆ. ನೋಡಿ ಈಗ ಸುಮ್ಮನೆ ಲಿಡ್ಡೇನು ಪೂರ್ತಿ ಕ್ಲೋಸ್ ಮಾಡಿಬಿಡ, ಸುಮ್ಮನೆ ಮುಚ್ಚಳನ ಆಗಿಟ್ಟು ಸ್ವಲ್ಪ ನೀರು ಬಿಡೋವರೆಗೂ ವೆಯ್ಟ್ ಮಾಡೋಣ. ಇಲ್ಲಿಗ ನಾನು ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಜಾರಿಗೆ ಹಾಕ್ಕೊಂಡು ಮಸಾಲೆನ ರುಬ್ಕೊಬಿಡೋಣ. ನೋಡಿ ಈಗ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಎಷ್ಟು ನೀರು ಬಿಟ್ಟಿದೆ ನೋಡಿ ಮಟನಲ್ಲಿ. ಹಾಗೆ ಡೈರೆಕ್ಟ್ ಹಾಕೋದ್ರಿಂದ ನಾವು ನೀರು ಹಾಕ್ಬಿಟ್ರೆ ಸಾಂಬಾರು ಸಹ ನೀರಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಟನಲ್ಲಿರೋ ನೀರು ನಾನಿಲ್ಲಿ ಯಾವುದೇ ರೀತಿಯಾದ ನೀರನ್ನ ಆ್ಯಡ್ ಮಾಡಿಲ್ಲ. ಅದೇನಿದ್ರು ಮಟನಲ್ಲಿ ಬಿಟ್ಟಿರೋ ನೀರೇ ಅದು. ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡ್ರೆ ನೀರೆಲ್ಲ ಹಂಗೆ ಬಿಡುತ್ತೆ. ಈಗ ನಾವು ಎಷ್ಟು ನೀರು ಹಾಕಿರ್ತೀವೋ ಅಷ್ಟೇ ಹಾಗೇ ಇರುತ್ತೆ ಸಾಂಬಾರು. ಇಲ್ಲದೆ ಹೋದರೆ ಡೈರೆಕ್ಟ್ ಮಸಾಲೆ ಹಾಕೋದ್ರಿಂದ ನೀರು ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ. ಈಗ ನೋಡಿ ಮಸಾಲೆನ ಈಗ ಆ್ಯಡ್ ಮಾಡ್ಕೋಬೋದು ನಾವು ನೀರು ಎಷ್ಟು ಬೇಕೋ ಅಷ್ಟು. ಫಸ್ಟ್ ಈ ಮಸಾಲೆ ಎಲ್ಲ ರುಬ್ಕೊಂಡು ಹಾಕಿದ್ಮೇಲೆ ಇಲ್ಲಿ ನಾನು ಕಾಯಿ ಸಪ್ರೇಟಾಗಿ ರುಬ್ಬಿ ಹಾಕ್ತೀನಿ. ಈಗ ನೋಡಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 6ರಿಂದ 7 ಬಾದಾಮಿನ ಹಾಕ್ತಾಯಿದ್ದೀನಿ. ಬಾದಾಮಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲಿ ಬಾದಾಮಿ ಬೇಡ ಅನ್ನೋರು ಗೋಡಂಬಿನ ಬೇಕಾದ್ರೆ ಹಾಕ್ಕೋಬೋದು. ಅದು ಬೇಡ ಅನ್ನೋರು ಬರೀ ಕಾಯಿ ಮತ್ತು ಧನಿಯಾ ಪುಡಿ ಮತ್ತು ಬೇಬಿ ಗೋಡಂಬಿನ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅದು ಬೇಡ ಅಂದರೆ ಬರೀ ಕಾಯಿನ ಮತ್ತು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ರುಬ್ಬಿ ಒಯ್ಯೋದ್ರಿಂದನೂ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೀರನ್ನ ಸೇರಿಸ್ಕೊಂಡು ಫಸ್ಟ್ ಕಾಯಿನ ಮತ್ತು ಇದನ್ನೆರಡನ್ನು ರುಬ್ಕೊಳ್ಳೋಣ. ನೋಡಿ ಈಗ ರುಬ್ಬಿರ್ತಕ್ಕಂಥ ಕಾಯಿಗೆ ಮತ್ತು ಈಗ ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ಧನಿಯಾ ಪುಡಿನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1.5 kg ಆಗಿರೋದ್ರಿಂದ 3 ಸ್ಪೂನ್ ಹಾಕಿದ್ದೀನಿ. ನಿಮ್ಮ ಮನೆ ಧನಿಯಾ ಪುಡಿ ಮನೆದ ಅಂಗಡಿದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ಮನೆ ಪೌಡ್ರೇ ಯೂಸ್ ಮಾಡೋದ್ರಿಂದ ನಮಗೆ 3 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಈಗ ನುಣ್ಣಗೆ ರುಬ್ಕೊಂಡು ಕುದೀತಾ ಇರೋವಂಥ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಈಗ ನೀರು ನಿಮಗೆ ಯಾವ ತಿಕ್ನೆಸ್ ಬೇಕು, ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಅನ್ನೋದ್ರ ಮೇಲೆ ಇಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಈಗ ಖಾರ ಬೇಕು ಅಂತಂದರೆ ಖಾರ ನೋಡಿಕೊಂಡು ಈಗ ಬೇಕಾದ್ರೆ ಖಾರದ ಪುಡಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅದೇ ಖಾರ ಸಾಕು ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇಲ್ಲಿ ಲಾಸ್ಟಲ್ಲಿ ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಸಾಂಬಾರು ಸ್ವಲ್ಪ ಖಾರ ಕಮ್ಮಿ ಇದೆ, ಹಾಗಾಗಿ ನಾನಿಲ್ಲಿ ಮೇಲೆ ಖಾರದ ಪುಡಿನ ಮನೆಯಲ್ಲೇ ಮಾಡಿರ್ತಕ್ಕಂಥ ಖಾರದ ಪುಡಿಯನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಖಾರ ಕಮ್ಮಿ ಇದ್ದರೆ ಮಾತ್ರ, ಖಾರ ಬೇಕು ಅನ್ನೋರು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದೇ ಹಸಿಮೆಣ್ಸಿನ್ಕಾಯಿ, ಮೆಣಸು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದರಲ್ಲಿರೋ ಖಾರನೇ ಸಾಕು ಅನ್ನೋರು ಸ್ಕಿಪ್ ಮಾಡಿ ಖಾರದ ಪುಡಿನ. ಟೇಸ್ಟ್ ನೋಡಿ ಈಗ ಬೇಕಾ ಲಾಸ್ಟಲ್ಲಿ ಉಪ್ಪನ್ನ ಸೇರಿಸ್ಕೋಬೋದು. ಈಗ ನೋಡಿ ಮಟನ್ ಸಾಂಬಾರು ಈಗ 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ. ನೋಡಿ ಈಗ ಮಟನ್ ಸಾಂಬಾರು ರೆಡಿ. ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನು. ಇದು ನಾಟಿ ಸ್ಟೈಲಲ್ಲೇ ಮಾಡಿರೋದ್ರಿಂದ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಹೆಚ್ಚು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.